ಇಂದಿನಿಂದ ಪ್ರಧಾನಿ ಮೋದಿ 3 ದೇಶಗಳ ಪ್ರವಾಸವನ್ನ ಆರಂಭ ಮಾಡ್ತಾ ಇದ್ದಾರೆ. ಅದರಲ್ಲಿ ಇಂಡೋನೇಷಿಯಾ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ 6 ದಿನಗಳ ಅಧಿಕೃತ ಪ್ರವಾಸ ಮಾಡ್ತಾ ಇದ್ದಾರೆ. ಇವತ್ತಿನಿಂದ ಪ್ರಧಾನಿ ಮೋದಿ 3 ದೇಶಗಳ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಅದರಲ್ಲಿ ಒಂದು ಇಂಡೋನೇಷಿಯಾ, ಇನ್ನೊಂದು ಆಸ್ಟ್ರೇಲಿಯಾ ಹಾಗೂ ನ್ಯೂಜಿಲೆಂಡ್. 6 ದಿನಗಳ ಅಧಿಕೃತ ಪ್ರವಾಸ ಮಾಡಲಿದ್ದಾರೆ. ಇಂಡೋನೇಷಿಯಾ ಭೇಟಿ ಮೂಲಕ ಆರಂಭ ಆಗಲಿರತಕ್ಕಂಥ ಮೋದಿ ಪ್ರವಾಸ ಇಂಡೋನೇಷಿಯಾದ ಪ್ರಸಿದ್ಧ ಪರಂಬನನ್ ಶಿವ ದೇವಾಲಯಕ್ಕೆ ಮೋದಿ ಭೇಟಿ ನೀಡ್ತಾ ಇದ್ದಾರೆ. ರಕ್ಷಣೆ, ಮುಕ್ತ ವ್ಯಾಪಾರ, ಜಾಗತಿಕ ಭದ್ರತೆ, ತಂತ್ರಜ್ಞಾನ ವಿಚಾರದಲ್ಲಿ ಒಪ್ಪಂದಕ್ಕೆ ಉಭಯ ನಾಯಕರು ಸಹಿಯನ್ನು ಹಾಕಲಿದ್ದಾರೆ. ಜುಲೈ 8ರಂದು ಆಸ್ಟ್ರೇಲಿಯಾದ ಮೆಲ್ಬೋರ್ನ್ಗೆ ಪ್ರಧಾನಿ ಮೋದಿ ತಲುಪ್ತಾ ಇದ್ದಾರೆ. ಆಸ್ಟ್ರೇಲಿಯಾ ಪ್ರಧಾನಿಯಾಗಿರತಕ್ಕಂಥ ಆಂಥೋನಿ ಅಲ್ಬನೀಸ್ ಅವರೊಂದಿಗೆ ವಾರ್ಷಿಕ ಶೃಂಗಸಭೆ ನಡೆಸಲಿದ್ದಾರೆ. ಮೆಲ್ಬೋರ್ನ್ ಕ್ರೀಡಾಂಗಣದಲ್ಲಿ ಮೆಲ್ಬೋರ್ನ್ ಮೀಟ್ಸ್ ಮೋದಿ ಕಾರ್ಯಕ್ರಮ ನಡೆಯುತ್ತೆ. ಸೈಬರ್ ಭದ್ರತೆ ಆಗಿರಬಹುದು, ಅಪರೂಪದ ಖನಿಜ ರಕ್ಷಣಾ ಸಹಕಾರ ಕುರಿತಂತೆ ಉಭಯ ದೇಶಗಳ ನಡುವೆ ಒಪ್ಪಂದಕ್ಕೆ ಸಹಿ ಹಾಕಲಿವೆ. ಇನ್ನು ಜುಲೈ 10, 11ರಂದು ಪ್ರಧಾನಿ ಮೋದಿ ನ್ಯೂಜಿಲೆಂಡ್ ಪ್ರವಾಸ ಮಾಡ್ತಾರೆ. 40 ವರ್ಷಗಳ ಬಳಿಕ ನ್ಯೂಜಿಲೆಂಡ್ಗೆ ಭಾರತದ ಪ್ರಧಾನಿ ಭೇಟಿ ನೀಡ್ತಾ ಇದ್ದಾರೆ. ಇನ್ನು ನ್ಯೂಜಿಲೆಂಡ್ ಪ್ರಧಾನಿ ಕ್ರಿಸ್ಟೋಫರ್ ಲಕ್ಸನ್ ಜೊತೆ ಪ್ರಧಾನಿ ಮೋದಿ ಮಾತುಕತೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ಭಾರತ ನ್ಯೂಜಿಲೆಂಡ್ ನಡುವೆ ಈಗಾಗಲೇ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಆಗಿದೆ. ವ್ಯಾಪಾರ, ಟೂರಿಸಂ, ಶಿಕ್ಷಣ, ಕ್ರೀಡೆ ವಿಚಾರದಲ್ಲಿ ಉಭಯ ದೇಶಗಳ ನಡುವೆ ಒಪ್ಪಂದಕ್ಕೆ ಸಹಿ ಹಾಕಲಿದ್ದಾರೆ. ಇದರ ಬಗ್ಗೆ ನನ್ನ ಜೊತೆ ಮಾತನಾಡೋದಕ್ಕೆ ಚಂಬಿ ಪುರಾಣಿಕ್ ಅಂತಾರಾಷ್ಟ್ರೀಯ ವಿಶ್ಲೇಷಕರು ಈಗ ಲೈವ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ಗುಡ್ ಮಾರ್ನಿಂಗ್. ಸರ್, ಈಗ ಮೋದಿ ಅವರು 6 ದಿನಗಳ ಕಾಲ 3 ದೇಶಕ್ಕೆ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಇದರ ಒಂದು ವಿಶೇಷತೆ ಏನು ನೀವು ಹೇಳೋದಾದ್ರೆ ಸರ್? ಒಂದು ರೀತಿಯಲ್ಲಿ ನಮ್ಮ ಭಾರತ ಇಡೀ ವಿಶ್ವದಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸ್ತಕ್ಕಂಥದ್ದು. ಮತ್ತೆ ಭಾರತೀಯರ ಏನು ಪ್ರಗತಿ ಇದೆ, ಆರ್ಥಿಕ ಪ್ರಗತಿ, ತಾಂತ್ರಿಕತೆ ಮತ್ತೆ ರಾಯಭಾರತ್ವ, ಈ ರಕ್ಷಣಾ ವಲಯ, ಇಂತಹ ಕ್ಷೇತ್ರಗಳಲ್ಲಿ ಭಾರತದ ಒಂದು ಪ್ರಗತಿಯನ್ನ ಕಂಡಿರ್ತಕ್ಕಂಥ ಇತರೆ ರಾಷ್ಟ್ರಗಳು ಭಾರತದ ಯಾವುದೇ ಒಂದು ಸಹಭಾಗಿತ್ವ, ಪಾರ್ಟ್ನರ್ಶಿಪ್ ಅಂತ ಹೇಳ್ತೀವಲ್ಲ, ಅದರ ಬಗ್ಗೆ ಅತ್ಯಂತ ಕಾಳಜಿಯಿಂದ ಮತ್ತು ಕುತೂಹಲದಿಂದ ಆ ಭಾರತವನ್ನ ಸ್ವಾಗತಿಸ್ತಾರೆ ಅಂತಕ್ಕಂಥದ್ದನ್ನ ಒಟ್ಟಾರೆ ಹೇಳ್ಬೋದು. ಯಾಕೆಂದ್ರೆ ಈಗ ಮೋದಿಯವರ 6 ದಿವಸಗಳ ಪ್ರವಾಸ ಇಂಡೋ ಪೆಸಿಫಿಕ್ ರೀಜನ್, ಈ ಇಂಡೋ ಪೆಸಿಫಿಕ್ ವಲಯದಲ್ಲಿ ಭಾರತದ ಒಂದು ಪಾತ್ರ ಹೆಚ್ಚಿನ ರೀತಿಯಲ್ಲಿ ಆಗ್ಬೇಕು. ಯಾಕೆಂದ್ರೆ ಅದು ಕ್ವಾಡ್ ಸದಸ್ಯರಾಗಿರೋದ್ರಿಂದ ಅಮೆರಿಕ ಮತ್ತು ಜಪಾನ್ ಸಹಭಾಗಿತ್ವದಿಂದ ಈ ವಲಯದಲ್ಲಿ ತನ್ನ ಏನು ರಕ್ಷಣೆಯ ದೃಷ್ಟಿಯಿಂದ ಮಾತ್ರವಲ್ಲ, ವಾಣಿಜ್ಯದ ದೃಷ್ಟಿಯಿಂದ ಮತ್ತೆ ಇತರೆ ಒಂದು ತೆಗೆದುಕೊಳ್ತಕ್ಕಂಥ ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್, ಈ ರೀತಿಯ ದೃಷ್ಟಿಯಲ್ಲಿ ಇದೊಂದು ಅತ್ಯಂತ ಲಾಭದಾಯಕವಾದ ಮತ್ತು ಅನುಕೂಲಕರವಾದ ಒಂದು ಭೇಟಿ ಅಂತಕ್ಕಂಥದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಆದ್ರೆ ಒಂದ್ ಮಾತನ್ನು ತಿಳ್ಕೊಳ್ಬೇಕು, ಈ ತಕ್ಷಣ ಈ ರೀತಿಯ ಅಗ್ರಿಮೆಂಟ್ಗಳ ಆದ್ರೆ ಎಲ್ಲ ರೀತಿಯ ಅನುಕೂಲಗಳು ಇನ್ಸ್ಟಂಟ್ ಆಗಿ ಆಗ್ತವೆ ಅಂತಕ್ಕಂಥದ್ದು ಸಾಧ್ಯ ಇಲ್ಲ. ಅದಕ್ಕೆ ಅನೇಕ ವರ್ಷಗಳ ಒಂದು ನಂಬಿಕೆ ಮತ್ತು ವ್ಯವಹಾರ, ಯಾವುದೇ ರೀತಿಯ ಒಂದು ಏನು ಗುಣಾತ್ಮಕವಾದ ಅಂಶಗಳಿದೆ ಅವುಗಳ ಆಧಾರದ ಮೇಲೆ ಭಾರತ ಮತ್ತು ಈ 3 ರಾಷ್ಟ್ರಗಳ ಸಂಬಂಧಗಳು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬಹುಶಃ ಮುಂದುವರಿಲಿಕ್ಕೆ ಇದು ಒಂದು ಹೊಸ ವ್ಯವಸ್ಥೆ ಅಥವಾ ಹೊಸ ಅನುಕೂಲ ಅಂತ ಮಾರ್ಗ ಅಥವಾ ಒಂದು ನ್ಯೂ ಡೋರ್ ಇಸ್ ಓಪನ್ ಇನ್ ದಿ ಇಂಡೋ ಪೆಸಿಫಿಕ್ ರೀಜನ್. ಇದುವರೆಗೂ ಭಾರತದ ಸಂಬಂಧ ಅಲ್ಲಿ ಕ್ರಿಯಾಶೀಲವಾಗಿದ್ರು ಸಹ ಅದು ಹೆಚ್ಚು ಒಂದು ಲಾಭದಾಯಕವಾಗಿ, ಕಾಂಕ್ರೀಟ್ ಆಗಿ ಅದು ಯಾವ ಅನುಕೂಲಗಳನ್ನು ತರ್ತಾ ಇದೆ ಅಂತಕ್ಕಂಥದ್ದನ್ನ ನಾವು ಒಂದು ರೀತಿಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಬಹುಶಃ ಜಾಸ್ತಿ ಆಗ್ಬಹುದು ಅಂತಕ್ಕಂಥದ್ದು ನನ್ನ ಆರಂಭದ ಕೆಲವು ಮಾತುಗಳು. ಥ್ಯಾಂಕ್ ಯು ಸರ್.